ನಮಸ್ತೆ ಸ್ನೇಹಿತರೆ. ಇಷ್ಟು ದಿನ ಕಳೆದ ಒಂದು 2 ವರ್ಷದಿಂದ ಯಾರ್ಯಾರಿಗೆ ಗೃಹಲಕ್ಷ್ಮಿ ಒಂದು ಯೋಜನೆಯಿಂದ ಯಾರ್ಯಾರಿಗೆ ಯಾವ ಯಾವ ಮಹಿಳೆಯರಿಗೆ ಇಷ್ಟು ದಿನಗಳ ತನಕ ಅಮೌಂಟ್ ಬರ್ತಾ ಇತ್ತು. ಆದರೆ ಇವಾಗ ಗೌರ್ಮೆಂಟ್ ಇಂದ ಒಂದು ರೂಲ್ಸ್ ಬಂದಿದೆ. ಏನಪ್ಪಾ ರೂಲ್ಸ್ ಅಂತ ಹೇಳಿದ್ರೆ, ಆ ಒಂದು ಯೋಜನೆಯಿಂದ ಪ್ರತಿ ತಿಂಗಳು ಯಾರ್ಯಾರು 2,000 ರೂಪಾಯಿನ ತಗೊಳ್ತಾ ಇದ್ರು. ಸೊ ಆದರೆ ಇವಾಗ ಒಂದಷ್ಟು ಚೇಂಜಸ್ಗಳನ್ನ ತಂದಿದ್ದಾರೆ. ಅಂದ್ರೆ ಗೌರ್ಮೆಂಟ್ ಇಂದ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ, ಸೊ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಮಾಡಿದ್ದಾರೆ. ಸೊ ತಮಿಳ್ನಾಡು ನೋಡ್ಕೊಂಡು ಆಲ್ರೆಡಿ ತಮಿಳ್ನಾಡು ನೋಡ್ಕೊಂಡು ಬಂದಿರ್ತೀರ. ಸೊ ಅವರು ಆ ಒಂದು ವಿಷಯ ಏನಿದೆ ಅದು ಖಂಡಿತವಾಗ್ಲೂ ನಿಜನೇ. ಅದು ಯಾವುದೇ ತರ ಸುಳ್ಳು ಮಾಹಿತಿ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ತನಕ ಒಂದು 2 ಲಕ್ಷ ಮಹಿಳೆಯರು ಏನು ಇಲ್ಲಿ ತನಕ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು 2,000 ರೂಪಾಯಿ ಅಮೌಂಟ್ ಅನ್ನು ತಗೊಳ್ತಾ ಇದ್ರು. ಆ ಒಂದು 2 ಲಕ್ಷ ಜನ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯನ್ನ ಅದರಿಂದ ಅವ್ರನ್ನ ಹೊರಗಡೆ ಹಾಕ್ತಿದ್ದಾರೆ. ಅಂದ್ರೆ ಅವ್ರಿಗೆ 2 ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿಯಿಂದ ಇನ್ನು ಮುಂದಕ್ಕೆ ಯಾವುದೇ ತರ ಅಮೌಂಟ್ ಬರೋದಿಲ್ಲ. ಏನಕ್ಕೆ ಅದನ್ನ ಮಾಡಿದ್ದಾರೆ ಏನು ಅಂತ, ಮತ್ತೆ ಅದನ್ನ ನಿಮ್ದು ಒಂದು ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಅಮೌಂಟ್ ಬರುತ್ತಾ ಇಲ್ವಾ, ನಿಮ್ಗೆ ಕ್ಯಾನ್ಸಲ್ ಮಾಡಿದ್ರೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದನ್ನ ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಗೌರ್ಮೆಂಟ್ ಅವರು ಸ್ಟಾರ್ಟಿಂಗ್ ಈ ಒಂದು ಯೋಜನೆಯನ್ನ ಶುರು ಮಾಡ್ಬೇಕಾದ್ರೆ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಪ್ರತಿ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಯೋಜನೆಯಿಂದ ಹಣ ಅನ್ನೋದು 2,000 ರೂಪಾಯಿ ಅನ್ನೋದು ಸಿಗತ್ತೆ ಅಂತ ಸ್ಟಾರ್ಟಿಂಗ್ ಹೇಳಿದ್ರು. ಆದರೆ ಬರ್ತಾ ಬರ್ತಾ ಒಂದು 2,000 ರೂಪಾಯಿ ಹಣವನ್ನ ಪ್ರತಿಯೊಬ್ಬರು ಮಹಿಳೆಯರಿಗೂ ಕೊಡೋದು ಅಷ್ಟು ಗೌರ್ಮೆಂಟ್ಗೆ ಲಾಸ್ ಆಗುತ್ತೆ. ಸೊ ಆ ರೀಸನ್ ಇಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಬರ್ತಾ 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 ಒಂದೊಂದು ರೂಲ್ಸ್ಗಳನ್ನ ಅಂದ್ರೆ ಒಂದೊಂದು ನಿಯಮಗಳನ್ನ ಹಾಕ್ತಾ ಬಂದ್ರು. ಆ ನಿಯಮಗಳು ಏನಂತ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಒಬ್ಬರು ಮಹಿಳೆಯರಿಗೆ ಅಂದ್ರೆ ಒಂದು ರೇಷನ್ ಕಾರ್ಡ್, ಒಂದು ಫ್ಯಾಮಿಲಿ ಒಂದು ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಅಲ್ಲಿರುವಂತ ಒಬ್ಬರು ಮಹಿಳೆಯರಿಗೆ ಮಾತ್ರ 2,000 ರೂಪಾಯಿ ಅಮೌಂಟ್ ಹಾಕ್ತಿವಿ ಅಂತ ಅನ್ನೋ ತರ ರೂಲ್ಸ್ ನ ತಗೊಂಡ್ ಬಂದ್ರು. ಅದರಿಂದ APL ಕಾರ್ಡ್ ಆಗಿರ್ಬೋದು ಅಥವಾ BPL ಕಾರ್ಡ್ ಆಗಿರ್ಬೋದು, ಯಾವ ಕಾರ್ಡ್ ಇದ್ರು ಕೂಡ ಪರವಾಗಿಲ್ಲ, ಅಮೌಂಟ್ ತಗೋಬಹುದು ಅಂತಾನು ಹೇಳಿದ್ರು. ತಿರ್ಗಾ ಆಮೇಲಿಂದ ಅದನ್ನ ಹೇಳಿದ್ರೆ ತಿರ್ಗಾ ಇನ್ನೊಂದಷ್ಟು ಕಂಡೀಷನ್ಗಳನ್ನ ಹಾಕಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಆ ಫ್ಯಾಮಿಲಿಯಲ್ಲಿ ಯಾರಿಗೆ 2,000 ರೂಪಾಯಿ ಬರುತ್ತೆ, ಆ ಫ್ಯಾಮಿಲಿಯಲ್ಲಿ ಗಂಡಂತರು ಯಾರು ಇರ್ತಾರೆ, ಸೊ ಅವರು ಸರ್ಕಾರಿ ಹುದ್ದೆಯಲ್ಲಿ ಇರುವಾಗಿಲ್ಲ, ಸರ್ಕಾರಿ ಜಾಬ್ ಇರಬಾರ್ದು. ಮತ್ತೆ ಅವರ ಗಂಡ ಏನಿರ್ತಾರೆ, ಏನು ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅಮೌಂಟ್ ತಗೊಳ್ತಾರೆ ಯಾವ ಮಹಿಳೆ, ಸೊ ಅವರ ಗಂಡ ಆಗಿರ್ತಾರೆ, ಸೊ ಅವರು ID ರಿಟರ್ನ್ ಫೈಲ್ ಮಾಡ್ತಿರ್ಬಾರ್ದು, ಮತ್ತೆ GST ಪೇ ಮಾಡ್ತಿರ್ಬಾರ್ದು. ಸೊ ಈ ತರ ಕೆಲವೊಂದಷ್ಟು ಕಂಡೀಷನ್ಗಳನ್ನ ಹಾಕ್ತಾ ಬಂದ್ರು. ಸೊ ಆದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಏನು ಒಂದು ಇದನ್ನ, ಸೊ ಅವಾಗಿನ ಒಂದಷ್ಟು ಜನಕ್ಕೆ ಅಮೌಂಟ್ ಹೋಗಿದೆ. ಸೊ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಕೂಡ ಹೋಗಿದೆ. ಅವರ ಹಸ್ಬೆಂಡ್ ಗವರ್ಮೆಂಟ್ ಕೆಲಸ ಇರೋರ್ಗೂ ಹೋಗಿದೆ, ID ರಿಟರ್ನ್ ಫೈಲ್ ಮಾಡ್ತಿದ್ರು ಅವ್ರಿಗೂ ಹೋಗಿದೆ. ಸೊ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ, ಈ ಸರ್ಕಾರ ಏನು ಅಷ್ಟೊಂದು ಕರೆಕ್ಟಾಗಿ ಏನು ಚೆಕ್ ಮಾಡ್ತಿರಲಿಲ್ಲ. ಅವಾಗ ಎಲ್ಲರಿಗೂ ಕೂಡ ಅಮೌಂಟ್ ಅನ್ನ ಅಕೌಂಟ್ಗೆ ಹಾಕುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಇವಾಗ ಏನ್ ಮಾಡಿದ್ರೆ, ಸ್ಟ್ರಿಕ್ಟ್ ಆಗಿ ಅಬ್ಸರ್ವ್ ಮಾಡಿ ಯಾರು ಏನೇನು ಇರ್ತಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಅಂತೆಲ್ಲ ಚೆಕ್ ಮಾಡ್ಬಿಟ್ಟು ಒಂದಷ್ಟು ಯೋಜನೆಯಿಂದ ಒಂದಷ್ಟು ಜನ ಮಹಿಳೆಯರನ್ನ ತೆಗೆದಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಆಲ್ರೆಡಿ ಏನು ಅಮೌಂಟ್ ತಗೊಳ್ತಾ ಇದ್ದಾರೆ, ಸೊ ಆ ತಗೊಳ್ತಿರೋದ್ರಲ್ಲೇ ಒಂದು 2 ಲಕ್ಷ ಜನ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದರಿಂದ ಕ್ಯಾನ್ಸಲ್ ಮಾಡಿದ್ದಾರೆ. ಯಾವುದೇ ತರ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಯಾವುದೇ ತರ ಪಬ್ಲಿಸಿಟಿ ಕೂಡ ಮಾಡಿಲ್ಲ ಅವರು ಸರ್ಕಾರದವರು. ಸೊ ಅವರು ಒಂದು ವೆರಿಫಿಕೇಶನ್ ಮಾಡಿ, ಬ್ಯಾಂಕ್ ವೆರಿಫಿಕೇಶನ್ ಮಾಡಿ, ಸೊ 2 ವರ್ಷ ಈಗ ಆಲ್ರೆಡಿ ಒಂದೂವರೆ ತಿಂಗಳು 2 ತಿಂಗಳಿಂದ ಮಿನಿಮಮ್ ಅಂದ್ರೆ ಒಂದು 2 ಲಕ್ಷ ಜನನ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅವ್ರನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮುಂದಕ್ಕೂ ಕೂಡ ಮಾಡ್ತಾರೆ ಆಯ್ತಾ. ಇವಾಗ ಅದೇ ಪ್ರೊಸೀಜರ್ ಅಲ್ಲಿ ಇರೋದ್ರಿಂದ ಈಗ ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು, ಈಗ ಒಂದು ತಿಂಗಳಿಂದ 2 ತಿಂಗಳಿಂದ ಅಮೌಂಟ್ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಒಂದು 2,000 ರೂಪಾಯಿ ಏನು ಅಮೌಂಟ್ ಇದೆ 2 ತಿಂಗಳಿಂದ ಪೆಂಡಿಂಗ್ ಇದೆ. ಸೊ ಏನ್ ರೀಸನ್ ಅಪ್ಪ ಲೇಟ್ ಆಗಿರೋದು ಅಮೌಂಟ್ ಬಂದಿಲ್ಲ ಅನ್ನೋದು ಇದೇ ಒಂದು ರೀಸನ್ಗೆ. ಸೊ ಇದೊಂದು ವೆರಿಫಿಕೇಶನ್ ಬ್ಯಾಕ್ಗ್ರೌಂಡ್ ನಡೀತಿರೋದ್ರಿಂದ ಸ್ವಲ್ಪ ತಡವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ತನಕ ನೀವೇನಾದ್ರು GST ಪೇ ಮಾಡ್ತಿದ್ದು, ಅಥವಾ ಇನ್ಕಮ್ ಟ್ಯಾಕ್ಸ್ IT ರಿಟರ್ನ್ ಏನಾದ್ರು ಫೈಲ್ ಮಾಡ್ತಾ ಇದ್ರೆ, ಅಥವಾ ನಿಮ್ದು ಇನ್ಕಮ್ ಬಂದ್ಬಿಟ್ಟು ವರ್ಷಕ್ಕೆ 8 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಇಷ್ಟು ದಿನ ನಿಮ್ಗೆ ಆಲ್ರೆಡಿ ಬರ್ತಿತ್ತು, ಆದರೆ ಮುಂದಕ್ಕೆ ಬರಲ್ಲ. ಅದನ್ನ ನೀವು ಮುಂದಕ್ಕೆ ಬರತ್ತೆ ಅಂತ ಅನ್ಕೊಂಡಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಈಗ ಒಂದೊಂದಾಗಿ ಕ್ಯಾನ್ಸಲ್ ಮಾಡ್ಕೊಡ್ತಾ ಬರ್ತಾ ಇದ್ದಾರೆ. ಸೊ ನಿಮ್ಮ ಸ್ಟೇಟಸ್ ಏನಾದರೂ ಚೆಕ್ ಮಾಡ್ಕೋಬೇಕು ನೀವು, ನಿಮ್ದು ಬರತ್ತಾ ಇಲ್ವಾ ಅಂತ, ಅಥವಾ ಕ್ಯಾನ್ಸಲ್ ಆಗಿಲ್ವಾ ಅಥವಾ ಅಲ್ಲಿ ಇದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಅದು ಯಾವ ತರ ಚೆಕ್ ಮಾಡ್ಕೋಬಹುದು, ನಿಮ್ಮ ಒಂದು ಸ್ಟೇಟಸ್ ಅನ್ನ, ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ ಇವಾಗ. ಇದನ್ನ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಿಸ್ಕೋಬಹುದು. ಅದು ಬಿಟ್ಟರೆ ನಿಮ್ದು CSI ಕೇಂದ್ರಗಳಿರುತ್ತೆ, ಸೊ ಅಲ್ಲೂ ಕೂಡ ಹೋದ್ರೆ ನಿಮಗೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು. ನಿಮ್ದು ಯಾವ ತರ ಇದೆ, ಗೃಹಲಕ್ಷ್ಮಿ ಯೋಜನೆಯಿಂದ ಅಮೌಂಟ್ ಬರುತ್ತಾ ಅಥವಾ ನಿಮ್ದು ಕ್ಯಾನ್ಸಲ್ ಆಗಿದೆ ಇಲ್ವೋ ಅನ್ನೋದನ್ನ
ಈ ಥರ ನೀವು ಚೆಕ್ ಮಾಡ್ಕೋಬೋದು. ಅಕಸ್ಮಾತ್ ನೀವು ಐ ಟಿ ರಿಟರ್ನ್ ಫೈಲ್ ಮಾಡ್ತಿಲ್ಲ ಆದರೂ ಕೂಡ ನಿಮ್ದು ಐ ಟಿ ರಿಟರ್ನ್ ಫೈಲ್ ಮಾಡ್ತಿಲ್ಲ, ನಿಮ್ಮದು 8 ಲಕ್ಷಕ್ಕಿಂತ ವರ್ಷಕ್ಕೆ ಆದಾಯ ಜಾಸ್ತಿ ಇಲ್ಲ, ಮತ್ತು ಜಿ ಎಸ್ ಟಿನೂ ಕೂಡ ಪೇ ಮಾಡ್ತಿಲ್ಲ ಆದರೂ ಕೂಡ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಪ್ರೊಸೀಜರ್ಗಳಿದೆ. ಈಗ ನೀವು ಏನು ಗೃಹಲಕ್ಷ್ಮಿ ಯೋಜನೆ ಏನು ಮಾಡ್ಕೊಂಡಿದ್ರಿ ಸೊ ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ನೀವು ಈ ಥರ ಜಿ ಎಸ್ ಟಿ ಐ ಟಿ ಇದಕ್ಕೆ ಹೋಗಿ ಅಲ್ಲಿ ಫೈಲ್ ಮಾಡ್ತಿಲ್ಲ ಅಂತೆಲ್ಲ ಅಕೌಂಟ್ ಡೀಟೇಲ್ಸ್ ಕೊಟ್ಟರೆ ಸೊ ಅವ್ರೊಂದು ಲೆಟ್ರ್ ಬರ್ಕೊಡ್ತಾರೆ. ಲೆಟ್ರ್ ತೊಗೊಂಡೋಗಿ ನೀವು ಅಪ್ಡೇಟ್ ಮಾಡಿಸ್ಕೋಬೇಕು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಸೊ ಅವಾಗ ನಿಮ್ಮದು ಅದನ್ನು ಬರೋದು ಖಂಡಿತವಾಗ್ಲೂ ಅದು ಅಪ್ಡೇಟ್ ಆಗುತ್ತೆ ಅಂತ ಹೇಳೋದು ಗ್ಯಾರಂಟಿ ಇಲ್ಲ. ಸೊ ಆ ಥರ ಮಾಡ್ಕೋಬೋದು, ಒಂದು ಆಪ್ಷನ್ ಇದೆ ಆಯಿತಾ. ಈ ವಿಡಿಯೋ ನೋಡಿದ ಮೇಲೂ ಕೂಡ ನೀವೇನಾದ್ರು ಐ ಟಿ ರಿಟರ್ನ್ ಮಾಡ್ತಾ ಇದ್ದೀರಾ, ಜಿ ಎಸ್ ಟಿ ಪೇ ಮಾಡ್ತಿದ್ದೀರಾ, ಅಥವಾ ನಿಮ್ಮ ವರ್ಷಕ್ಕೆ ಆದಾಯ ನಿಮ್ಮದು 8 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ ಏನೋ ಇದ್ದರೆ ಸೊ ನೀವು ಹೋಗಿ ಚೆಕ್ ಮಾಡಿಸಿದ್ರೆ ನಿಮ್ಮದು ಚೆಕ್ ಮಾಡಿಸ್ತೀನಿ ಓಡಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ವೇಸ್ಟು. ಸೊ ನಿಮ್ಮದು ಕ್ಯಾನ್ಸಲ್ ಆಗಿಲ್ಲ ಅಂತಂದ್ರೆ ಮುಂದಕ್ಕೆ ಕ್ಯಾನ್ಸಲ್ ಪಕ್ಕ ಆಗೇ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಇವಾಗ ನೋಡಿಕೊಂಡು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿಕೊಂಡು ಸರ್ಕಾರದವರು ಈ ಒಂದು ಕ್ಯಾನ್ಸಲ್ ಮಾಡುವಂಥ ಕೆಲಸ ಮಾಡ್ತದೆ. ಅಂದರೆ ಒಂದು ತಲೆ ಇಟ್ಕೊಳ್ಳಿ, ಬರೀ ಮಹಿಳೆಯರಿಗೆ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಇದ್ದಾರೆ ಅಂತ ಹೇಳಿದ್ರೆ ಹೆಂಡತಿಗೆ ಮಾತ್ರ 8 ಲಕ್ಷ ಆದಾಯ ಇಲ್ಲ, ಗಂಡನ ಮಾತ್ರ 8 ಲಕ್ಷ ಆದಾಯ ಇದೆ, ಹೆಂಡತಿಗೆ ಇಲ್ಲ ಅಂತ ಹೇಳಿದ್ರು ಕೂಡ ಅದು ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಗಂಡನಿಗೂ ಇರ್ಬಾರ್ದು 8 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇರ್ಬಾರ್ದು, ಹೆಂಡತಿಗೂ ಕೂಡ 8 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇರ್ಬಾರ್ದು. ಪ್ಲಸ್ ಯಾರು ಕೂಡ ಗಂಡ ಆಗ್ಬೋದು ಹೆಂಡತಿ ಆಗಿರ್ಬೋದು ಜಿ ಎಸ್ ಟಿ ಪೇ ಮಾಡೋದಾಗಿರ್ಬೋದು ಅಥವಾ ಐ ಟಿ ರಿಟರ್ನ್ ಪೇ ಮಾಡೋದಾಗಿರ್ಬೋದು. ಸೊ ಇದು ಯಾವುದನ್ನು ಕೂಡ ಒಂದು ಫ್ಯಾಮಿಲಿ ಯಾರು ಮಾಡಿರ್ಬಾರ್ದು. ಸೊ ಓಕೆನಾ. ಸೊ ಅಂಥವ್ರಿಗೆ ಮಾತ್ರ ಅರ್ಹರು ಇರ್ತಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಮೌಂಟನ್ನು ಪ್ರತಿ ತಿಂಗಳು 2,000 ರೂಪಾಯಿ ಅಮೌಂಟ್ ತಗೊಳ್ಳೋದಕ್ಕೆ. ನೋಡೋದ್ರ ಸ್ನೇಹಿತರೆ, ಇದು ಇವತ್ತಿನ ವಿಷಯ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಅವ್ರಿಗೂ ಕೂಡ ಈ ಒಂದು ಯೋಜನೆ ಬಗ್ಗೆ ಅವ್ರಿಗೂ ಕೂಡ ಅವರ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ನೋಡಿ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಇನ್ನೊಂದು